ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾಗೆ ಬಂದಿದ್ದೀನಿ, ಅಂದರೆ ಕೂರ್ಗ್ಗೆ ಬಂದಿದ್ದೀನಿ. ನಾನು ವಿಡಿಯೋ ಮಾಡಿ ಇಟ್ಸ್ ಬೀನ್ 1 ಇಯರ್ ಅಂತ ಹೇಳ್ಬೋದು. 1 ಇಯರಿಂದ ನಾನು ಯಾವುದೇ ರೀತಿಯಾದಂಥ ಬ್ಲಾಗ್ಸು ನಾನು ಅಪ್ಲೋಡ್ ಮಾಡಿರಲಿಲ್ಲ. ಆಫ್ಟರ್ ಸೋ ಲಾಂಗ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೂರ್ಗ್ನ ಬಂದ್ಬಿಟ್ಟು ಕಾಫಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಕಾಫಿ ಬಂದ್ಬಿಟ್ಟು ಹೈಯೆಸ್ಟ್ ರೇಟಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಮೊದಲನೇದಾಗಿ ನಾವು ಈ ಒಂದು ಮ್ಯೂಸಿಯಂ ಆಸ್ ವೆಲ್ ಆಸ್ ಮಡಿಕೇರಿ ಫೋರ್ಟ್ಗೆ ಬಂದಿದ್ದೀವಿ. ಕೂರ್ಗಿನಲ್ಲಿ ಮಡಿಕೇರಿ ಫೋರ್ಟ್ ಆ್ಯಂಡ್ ಮಡಿಕೇರಿ ಮ್ಯೂಸಿಯಂ ಬಂದು ಒಂದೇ ಕಡೆ ಲೊಕೇಟ್ ಆಗಿರುತ್ತೆ. ಈ ಮಡಿಕೇರಿ ಫೋರ್ಟ್ನ ಬಂದ್ಬಿಟ್ಟು 1855 ಬಿಲ್ಡ್ ಮಾಡ್ತಾರೆ. ನಂತರ ಮಡಿಕೇರಿ ಮ್ಯೂಸಿಯಂನ ಬಂದ್ಬಿಟ್ಟು 1971 ಗೌರ್ಮೆಂಟ್ ಇನ್ಸ್ಟಾಲ್ ಮಾಡ್ತಾರೆ. ಹೇಳಬೇಕು ಅಂದರೆ ಎರಡು ಒಂದೇ ಪ್ರದೇಶದಲ್ಲಿರುತ್ತೆ. ಎಂಟ್ರಿ ಚಾರ್ಜ್ ಬಂದ್ಬಿಟ್ಟು ಅಡಲ್ಟ್ಸ್ಗೆ 10 ರೂಪೀಸ್ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ 5 ರೂಪಾಯಿ ತಗೊತಾರೆ ಅಷ್ಟೇ. ಈಗ ನೋಡೋಣ ಯಾವ ರೀತಿ ಇದೆ ಈ ಮ್ಯೂಸಿಯಮ್ಮು ಆ್ಯಂಡ್ ಫೋರ್ಟ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ, ಆಯ್ತಾ? ನೀನೇ ಕರೆಯುವೆ ನನ್ನನೇ, ಹೇಗೆ ಇರುವುದು ಸುಮ್ಮನೆ, ನಾನು ಹುಡುಕಿದೆ ನಿನ್ನನೇ, ನೀನ್ಯಾರು ಎಲ್ಲ ಹುಡುಗರ ಕಣ್ಣನೇ. ಅಣ್ಣ, ಒಳಗಡೆಗೆ ಎಂಟ್ರಿ ಇಲ್ವಾ? ಬರೀ ಆಚೆ ನೋಡ್ಕೊಂಡು ಹೋಗ್ಬೇಕಾ? ಎಲ್ಲೂ ಕಾಣದ ಚೋರ. ಮಳೆ ಬೀಳ್ತಾ ಇದೆ. ಈಗ ಫೋರ್ಟ್ ಒಳಗಡೆ ಎಂಟ್ರಿ ಇಲ್ವಂತೆ, ಔಟ್ಸೈಡಿಂದ ನೋಡ್ಕೊಂಡು ಹೋಗ್ಬೋದು, ಬಟ್ ಮ್ಯೂಸಿಯಂನ ನೋಡ್ಬೋದು. ಜೊತೆಗೆ ಇಲ್ಲೇ ಒಂದು ಗಣಪತಿ ಟೆಂಪಲ್ ಲೊಕೇಟ್ ಆಗಿದೆ, ಆಮೇಲೆ ಹೋಗಿ ನೋಡೋಣ. ಆ್ಯಕ್ಚುಲಿ ಇವಾಗ ಮಳೆ ಬೀಳ್ತಿದೆ, ಮಳೆಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬರಬೇಕಾದ್ರೆ ನೀವು ರೈನ್ ಕೋಟ್ ಮಡಿಯಿಂದ ತಗೊಂಡು ಬನ್ನಿ, ಯಾಕಂದರೆ ಕೂರ್ಗ್ನಲ್ಲಿ ವೆದರ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನೀವು ಬಂದು ಕಂಪಲ್ಸರಿಯಾಗಿ ರೈನ್ ಕೋಟು ಅಥವಾ ಅಂಬ್ರೆಲಾ ತಗೊಂಡು ಬಂದರೆ ಬೆಟರ್ ಅನಿಸುತ್ತೆ. ಇದೇ ಫೋಟೋ, ಬಟ್ ಬರೀ ಆಚೆನಿಂದ ನೋಡ್ಕೊಂಡು ಹೋಗ್ಬೇಕು, ಒಳಗಡೆಗೆ ಹಲೋ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಜೊತೆಗೆ ಅಲ್ಲಿ ವಾಚ್ಮ್ಯಾನ್ಸ್ನ ಕೂಡ ಇಟ್ಟಿದ್ದಾರೆ, ಒಳಗಡೆಗೆ ಹೋಗೋಕ್ಕಾಗಲ್ಲ. ಮಳೆನಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ರೈನ್ ಕೋಟ್ ಏನೂ ಎತ್ಕೊಂಡು ಬಂದಿಲ್ಲ. ಎಬ್ಬಿ ಮಳೆ ಬೀಳ್ತಿದೆ ಇವಾಗ, ಅದಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಜೋರಾಗ್ಬಿಟ್ಟಿದೆ, ಮಳೆ ಬೀಳ್ತಾ ಇದೆ ಜೋರಾಗಿ. ಇದೇ ಫೋಟೋ, ಬಟ್ ಒಳಗಡೆ ಎಂಟ್ರಿ ಇಲ್ವಂತೆ. ಅವ್ರಿಗಾದಂಥ ರೀಸನ್ಸ್ ಇರುತ್ತೆ ಎಂಟ್ರಿ ಕೊಡ್ತಿದೆ ಇರೋದಕ್ಕೂ. ಇಲ್ಲೊಂದು ಗಣಪತಿ ಟೆಂಪಲ್ ಇದೆ, ಅದು ನೋಡ್ಕೊಂಡು ಹೋಗೋಣ, ಆಯ್ತಾ? ಟೆಂಪಲ್ ಕಡೆಯಿಂದ ಒಂದು ದಾರಿ ನೋಡಿದ್ರೆ ಎಲ್ಲಿದೆ, ಎಲ್ಲಿಗೆ ಹೋಗ್ತಾ ಇದೆ ಅಂತೆಲ್ಲ ಗೊತ್ತಿಲ್ಲ. ಹಾಗೇನು ಹೋಗಿ ನೋಡೋಣ ಅಂತ. ಹೊರಗಡೆಗೆ ಬಂದರೆ ಏನೋ ಒಂದು ಹಳೇ ಬಿಲ್ಡಿಂಗ್ ಥರ ಇತ್ತು, ಒಳಗಡೆಗೆ ಹೋಗೋಣ. ಸ್ವಲ್ಪ ನೋಡೋದಕ್ಕೆ ಹೋಗೋದಕ್ಕೆ ಭಯ ಆಗ್ತಿದೆ. ಐ ಥಿಂಕ್ ಇದು ಫೋರ್ಟಲ್ಲಿ ಒಂದು ಭಾಗ. ಬಿಟ್ಟು ಮಳೆ ಬಿದ್ದಕ್ಕೆ ರೈನ್ ಕೋಟ್ ಪರ್ಚೇಸ್ ಮಾಡ್ಕೊಂಡೆ, ಮತ್ತೆ ಹೊರಡ್ತಾ ಇದ್ದೀನಿ ಈಗ ಜಾಗ ನೋಡೋದಕ್ಕೆ. ಫುಲ್ಲು ಮಂಚಿನಿಂದ ತುಂಬ್ಕೊಂಡ್ಬಿಟ್ಟಿದೆ, ಫುಲ್ಲು ಮಳೆ ಅವಾಗಿಂದ. ಇದೆ ಫೋರ್ಟ್, ಒಳಗಡೆಗೆ ಎಂಟರ್ ಆಗ್ತಾ ಇದ್ದೀವಿ ಇವಾಗ ನಾವು. ಇದು ಮ್ಯೂಸಿಯಮ್ಮು. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ.
ಅಷ್ಟೇ ಮಡಿಕೇರಿನಲ್ಲಿ ಒಂದು 1 ಕಿಲೋಮೀಟರ್ 1/2 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ನೀವು ನಾರ್ಮಲ್ ಆಗಿ ಸ್ಟ್ರೀಟ್ ವೆಂಡರ್ಸ್ನ ಅಥವಾ ಲೋಕಲ್ ಯಾರ್ಯಾರು ಇರ್ತಾರೋ ಇಲ್ಲಿ ಲೋಕಲ್ ಪೀಪಲ್ನ ಕೇಳಿದ್ರೇ ಹೇಳ್ತಾರೆ. ಈ ಒಂದು ರಾಜ ಶೀಟ್ ಆಗಿರ್ಬೋದು, ಮ್ಯೂಸಿಯಂ ಆಗಿರ್ಬೋದು, ಫೋರ್ಟ್ ಆಗಿರ್ಬೋದು, ಓಂಕಾರೇಶ್ವರ ದೇವಾಲಯ ಆಗಿರ್ಬೋದು, ಎಲ್ಲಾನು ಒಂದೇ ಕಡೆ ಬರುತ್ತೆ. ಆ್ಯಂಡ್ ನೀವು ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂಥ ಪ್ಲೇಸಸ್ ಇದೆಲ್ಲಾನು. ಇಲ್ಲಿ ಮಳೆ ಬೀಳ್ತಿದೆ ಇವಾಗ ಅಷ್ಟೇ, ಅದಕ್ಕೆ ರೈನ್ ಕೋಟ್ ಹಾಕ್ಕೊಂಡಿದ್ದೀನಿ. ದೇವಾಲಯಕ್ಕೆ ಹೋಗ್ತಾ ಇದ್ದೀರಿ ಇವಾಗ. ಇದು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಬರುವಂಥ ವ್ಯೂ ಇದು. ಈ ಒಂದು ಓಂಕಾರೇಶ್ವರ ಟೆಂಪಲ್ ಬಂದ್ಬಿಟ್ಟು ಇಸ್ಲಾಮಿಕ್ ಆ್ಯಂಡ್ ಕೇರಳ ಸ್ಟೈಲಲ್ಲಿ ಬಿಲ್ಡ್ ಆಗಿರೋ ಟೆಂಪಲ್ ಅಂತ ಹೇಳ್ತಾರೆ. ಕೂರ್ಗಲ್ಲಿರೋ ಈ ಒಂದು ಟೆಂಪಲ್ ನೋಡೋಣ ಯಾಕೆ ಆ ರೀತಿ ಹೇಳ್ತಾರೆ ಅನ್ನೋದನ್ನ. ಇದು ಟೆಂಪಲ್ ಎಂಟ್ರೆನ್ಸ್. ಶಂಕರೇಶ್ವರಿ ಕಾಯೋ ಶ್ರೀ ಗೌರಿ ಕರುಣಾಲಹರಿ. ವಿಡಿಯೋಗ್ರಫಿ ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತ ಹಾಕಿದ್ದಾರೆ. ಬಟ್ ಸ್ಟಿಲ್ ನನ್ನ ವಿಡಿಯೋ ಇದ್ದರೆ ಸ್ವಲ್ಪ ಅದು ನಿಮಗೆ ನೋಡಿಸ್ಬೇಕು ಅಂತ ಅಷ್ಟೇ. ತೋಯಜಾಕ್ಷಿ ರಾಜ ಸೀಟ್ ಹತ್ರ ಏನಂದರೆ ಮಂಚಿನಿಂದ ತುಂಬಿಕೊಂಡಿರೋ ಕಾರಣದಿಂದ ಏನೂ ಅಷ್ಟು ಕಾಣ್ತಲ್ಲ ವ್ಯೂ. ಇನ್ನು ಯಾವ್ಯಾವ ಕಡೆ ವ್ಯೂ ಪಾಯಿಂಟ್ಸ್ ಇದೆ ನನಗೂ ಗೊತ್ತಿಲ್ಲ, ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಾತಿ ಮುತ್ತಿನ ಮಳೆಹನಿ ಮೆಲ್ಲ ಮೆಲ್ಲನೆ ಧರೆಗಿಣಿ. ಸ್ವಾತಿ ಮುತ್ತಿನ ಮಳೆಹನಿ ಮೆಲ್ಲ ಮೆಲ್ಲನೆ ಧರೆಗಿಣಿ. ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ ಪ್ರೀತಿ. ವ್ಯೂ ಪಾಯಿಂಟ್ಸ್ ಫುಲ್ಲು ಮಂಚು ತುಂಬಿಕೊಂಡಿದೆ. ಯಾರಿಗೆಲ್ಲ ಈ ಒಂದು ಮಂಚು ಪ್ರದೇಶ ಇಷ್ಟ ಆಗುತ್ತೆ ಆ ಥರವ್ರು ಬಂದು ವಿಸಿಟ್ ಮಾಡ್ಬೋದು. ಮುತ್ತಿನ ಹಾರವ ಕಟ್ಟಲು ಧುಮುಕೆ ಮಿರಮಿರನೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿ. ಪ್ರೇಮದ ಕಾಶಿಯಲ್ಲಿ ಮಳೆಯೇ ನಮಗೆ ಸಾಲ.